ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಬೆಕ್ಕು ವಜ್ರಪಾದರ ಸಹಾಯ ಮತ್ತು ಅವರ ಒಂದು ಸಲಹೆ ಹಾಗೆ ನಾಗಭಟ್ಟ ನಳಂದ ವಿಶ್ವವಿದ್ಯಾನಿಲಯವನ್ನು ಸೇರ್ಕೋತಾನೆ. ಅಲ್ಲಿಯ ಬೌದ್ಧ ಸಂಸ್ಕೃತಿಯನ್ನು ನೋಡಿ ಅಚ್ಚರಿನೂ ಆಗುತ್ತೆ. ಜೊತೆಗೆ ವೈದಿಕ ಧರ್ಮದ ಜೊತೆಗೆ ಅದನ್ನು ತುಲನೆ ಮಾಡುವಂತಹ ಒಂದು ಮನಸ್ಸು ಕೂಡ ಬೆಳೀತಾ ಹೋಗುತ್ತೆ. ಕಥೆಯನ್ನು ಮುಂದುವರಿಸೋಣ. ಒಂದು ತಿಂಗಳಿದ್ದು ವಜ್ರಪಾದರು ಮಥುರೆಗೆ ಹಿಂತಿರುಗಿದ್ರು. ಸ್ಥಪತಿ ನಲಂದದಲ್ಲಿ 1 ವರ್ಷದವರೆಗೂ ಇದ್ದು ಇಲ್ಲಿಯ ಚೈತ್ಯ, ಸ್ತೂಪ, ವಿಹಾರಗಳಲ್ಲಿ ಕೆತ್ತಿರೋ ಶಿಲ್ಪಗಳನ್ನಲ್ಲದೆ ಬೌದ್ಧ ತಂತ್ರದ ಸಾಧನೆಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗಿತ್ತು. ಹಾಗೆ ಅಧ್ಯಯನ ಮಾಡದೇನೆ ಬೌದ್ಧ ತತ್ವಗಳ ಗುಹ್ಯ ಪ್ರತೀಕ ಮತ್ತು ಅರ್ಥಗಳನ್ನು ಅರಿಯೋದಾಗಲಿ ಅಥವಾ ಶಿಲ್ಪದಲ್ಲಿ ಒಂದು ರೂಪ ಕೊಟ್ಟು ಕೆತ್ತೋದಾಗಲಿ ಸಾಧ್ಯ ಆಗೋದಕ್ಕೆ ಸ್ವಲ್ಪ ಕಷ್ಟ ಇತ್ತು. ಅಧ್ಯಯನ ಅಧ್ಯಾಪನಗಳ ಗ್ರಂಥ ಪ್ರಧಾನವಾದ ಈ ವಿದ್ಯಾಕೇಂದ್ರದ ವಾತಾವರಣ ಆತನಿಗೆ ಹಿತ ಅನ್ನಿಸ್ಲಿಲ್ಲ. ಅವನು ಓದಿದ್ದ ಗ್ರಂಥಗಳೇನಿದ್ರೂ ಶಿಲ್ಪ ಕೆಲಸದ ಅಂಗಗಳಾಗಿದ್ದವು. ಅವು ಕೂಡ ತನ್ನ ತಂದೆಯಿಂದ ಮನೆಯಲ್ಲಿ ಹೇಳಿಸಿಕೊಂಡಂಥವು. ಶತಮಾನಗಳ ಹಿಂದೆ ಆರಂಭವಾದ ನಲಂದ ಇನ್ನು ಬೆಳೀತಾ ಇತ್ತು. ಹೊಸ ಹೊಸ ವಿಹಾರಗಳು, ಸ್ತೂಪಗಳು, ಚೈತ್ಯಗಳನ್ನು ಕಟ್ಟಿ ವಿಗ್ರಹಗಳನ್ನು ಕೆತ್ತುತ್ತಾ ಇದ್ದುದರಿಂದ ಇಲ್ಲಿ ಶಿಲ್ಪಿಗಳಿದ್ರು. ಶಿಲ್ಪಶಾಸ್ತ್ರ ಅನ್ನೋ ಒಂದು ಗ್ರಂಥ ಪ್ರಧಾನ ಅಧ್ಯಯನ ಇರಲಿಲ್ಲ. ಜೊತೆಗೆ ಅವನು ತಿಳಿಬೇಕಾದದ್ದು ಬೌದ್ಧ ತತ್ವಗಳ ಒಳ ಅರ್ಥ, ಪ್ರತೀಕ ಮತ್ತು ಸಂಜ್ಞೆಗಳನ್ನು. ಹಳೆ ಪರಿಚಯದ ಬೇರಿನಿಂದ ಆ ಸ್ಥಪತಿ ನನ್ನನ್ನು ಆಗಾಗ ಸಂಧಿಸ್ತಾ ಇದ್ದ. ಅವನೀಗ ಬೌದ್ಧನೇ ಆಗಿದ್ರೂ ಕೂಡ ಅವನ ವಸತಿ ಬೇರೆ ಆಗಿತ್ತು. ಆದರೂ ದಿನಕ್ಕೊಂದು ಸಲ ನನ್ನನ್ನು ಸಂಧಿಸಿ ಮಾತಾಡ್ತಿದ್ರೆ ಆತನಿಗೆ ನೆಮ್ಮದಿ ಇರ್ತಿರ್ಲಿಲ್ಲ. ಅವನ ಹೆಂಡತಿ ಮಕ್ಕಳನ್ನು ನಾನು ನೋಡಿದ್ದೆ. ಹಾಗಾಗಿ ಅವರುಗಳ ನೆನಪು ಬಂದಾಗ ನನ್ನನ್ನು ಸಂಧಿಸಿ ಅವರ ವಿಷಯವಾಗಿ ಏನಾದರೂ ಮಾತಾಡಿ ಸಮಾಧಾನ ಪಟ್ಕೋತಾ ಇದ್ದ. ತನಗೆ ಹೇಳಿಕೊಟ್ಟ ತಂತ್ರ ತತ್ವಗಳನ್ನು ನನಗೂ ಹೇಳ್ತಾ ಇದ್ದ. ಹೇಳೋದ್ರಿಂದ ಅವನ ಗ್ರಹಿಕೆ ಅವನಿಗೆ ಸ್ಪಷ್ಟ ಆಗ್ತಾ ಇತ್ತು. ಜೊತೆಗೆ ನನಗೂ ಅದರಿಂದ ಪ್ರಯೋಜನ ಆಗ್ತಾ ಇತ್ತು. ಯಾಕೆಂದರೆ ನನ್ನ ಗುರು ನನಗೆ ತಂತ್ರಮಾರ್ಗಗಳಾದ ವಜ್ರಯಾನ, ಸಹಜಯಾನಗಳ ಪಾಠವನ್ನು ಮಾಡ್ತಾ ಇರಲಿಲ್ಲ. ಸ್ಥಪತಿ ನನಗೆ ಹೇಳ್ತಾ ಇದ್ದ ಪ್ರಜ್ಞೆ ಮತ್ತು ಉಪಾಯ. ಪ್ರಜ್ಞೆ ಅಂದರೆ ಹೆಣ್ಣು, ಉಪಾಯ ಅಂದರೆ ಗಂಡು. ಇವೆರಡರ ಮಿಲನವಾದ ಪ್ರಜ್ಞೋಪಾಯ ಅದ್ವಯವಾದದ್ದು. ಹೆಣ್ಣಾದ ಪ್ರಜ್ಞೆ ಶಕ್ತಿಯಾದ ಗಂಡನ್ನು ಬಳಸಿ ಅದ್ವಯ ಆಗತ್ತೆ ಅಂತ. ಇದರಲ್ಲಿ ಹೊಸ್ತೇನೂ ಇಲ್ವಲ್ಲ ಅಂತ ನಾನು ತಂತ್ರ ಮಾರ್ಗದಲ್ಲಾಗಿದ್ದ ನನ್ನ ಅನುಭವವನ್ನು ಹೇಳ್ತಾ ಹೋದೆ. ನೀವು ಇವನ್ನೆಲ್ಲ ಸಾಧನೆ ಮಾಡಿದ್ದೀರಾ ಅಂತ ಸ್ಥಪತಿ ಕಣ್ಣರಳಿಸಿ ಕೇಳಿದ. ನನಗೆ ಹೇಳಿ, ಎಲ್ಲವನ್ನು ಬಿಡಿಸಿ ಹೇಳಿ ಅಂತ ಕೇಳಿದ. ನನ್ನ ಅನುಭವವನ್ನು ವಜ್ರಪಾದರಿಗೆ ಮಾತ್ರ ಹೇಳಿದ್ದೆ, ಇವನಿಗೆ ಹೇಳಿರಲಿಲ್ಲ. ಈಗ ಎಲ್ಲವನ್ನೂ ಹೇಳತೊಡಗಿದೆ. ಅವನು ನಡುವೆ ಬಾಯಿ ಹಾಕ್ದ. ಗುಹ್ಯ ಸಮಾಜ ಅದನ್ನೇ ಹೇಳುತ್ತೆ. ವಜ್ರವೇ ಸತ್ಯ, ವಿಶ್ವದ ಏಕತೆ ಅದೇನೆ. ಹೆಣ್ಣು, ಗಂಡು, ತಾಯಿ, ಹೆಂಡತಿ, ಹಣ್ಣು, ಮಾಂಸ, ಅನ್ನ, ಅಮೇಧ್ಯಗಳಲ್ಲಿ ವ್ಯತ್ಯಾಸವಿಲ್ಲದ ಭಾವ ಅದು. ಕ್ಷಣಿಕಗಳಾದ ರೂಪ, ಗಂಧ, ಶಬ್ದ, ರಸ, ಸ್ಪರ್ಶಗಳಲ್ಲಿ ಅಕ್ಷಣಿಕತ್ವವನ್ನು ಅನುಭವಿಸುವಂತಹ ಭಾವ ಅಂತ ಹೇಳ್ದ. ನಾನು ಸಾಧನೆ ಮಾಡಿದ ತಂತ್ರ ಕೂಡ ಇದನ್ನೇ ಹೇಳಿದ್ದು. ನೀವು ಹೇಳಿದ ಪ್ರಜ್ಞೆ ಮತ್ತು ಉಪಾಯಗಳ ಮಿಲನವನ್ನು ಯೋನಿ ಪೂಜೆಯಲ್ಲಿ ಸಾಧಿಸೋಕ್ಕೆ ಹೇಳ್ತಾರೆ ಅಂತ ನಾನು ಹೇಳಿದೆ. ನೀವು ಅದನ್ನು ಸಾಧಿಸಿದ್ದೀರಾ? ಹೇಗೆ? ಅದರ ಅಂಗೋಪಾಂಗಗಳೇನು? ಕ್ರಮ ಯಾವುದು ಅಂತ ಆತ ಆಸಕ್ತಿಯಿಂದ ಕೇಳ್ದ. ಅದನ್ನು ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಏಕೆಂದರೆ ಅದರಿಂದ ನನಗೆ ಯಾವ ಫಲನೂ ಲಭಿಸಲಿಲ್ಲ ಅಂತ ನಾನು ಹೇಳಿದೆ. ಅವನು ಎಷ್ಟು ಒತ್ತಾಯ ಮಾಡಿದ್ರು ನಾನು ಹೇಳಲಿಲ್ಲ. ಚಂದ್ರಿಕೆಯ ವಿಷಯವನ್ನು ಇವನ ಜೊತೆ ಹೇಳೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಸಹಿಸಲಾರದ ಮನಸ್ಥಿತಿಯಲ್ಲಿದ್ದಾಗ ವಜ್ರಪಾದರಿಗೆ ಅದನ್ನೆಲ್ಲವನ್ನೂ ಹೇಳಿದ್ದೆ. ಅವರು ಇಲ್ಲಿಗೆ ಪ್ರವೇಶ ದೊರಕಿಸ್ಕೊಟ್ಟಿದ್ರು. ಈಗ ಅಂತಹ ಮನಸ್ಥಿತಿ ನನಗೆ ಇರಲಿಲ್ಲ. ಅಲ್ಲದೆ ಎಷ್ಟಾದರೂ ಅವರು ಮಾತುಕತೆಗಳಲ್ಲಿ ಸಂಯಮ ಸಾಧಿಸಿರುವಂತಹ ವ್ಯಕ್ತಿ. ಹಾಗಾಗಿ ಅವ್ರ ಜೊತೆ ನನ್ನ ಅನುಭವವನ್ನು ಹಂಚಿಕೊಂಡಿದ್ದೆ. ಸ್ಥಪತಿ ತಾನು ಹೊಸದಾಗಿ ತಿಳಿತಿದ್ದ ಕಲ್ಪನೆಗಳನ್ನು ನನಗೆ ಆಯಾ ದಿನವೇ ವರದಿ ಒಪ್ಪಿಸ್ತಾ ಇದ್ದ. ತಥಾಗತ ಗುಹ್ಯನೇ ಬದಲಾವಣೆಯಾಗದ ಅನಂತ ಸತ್ಯ, ಅದೇ ವಜ್ರ. ಆಚಾರ್ಯ ನಾಗಾರ್ಜುನರು ಹೇಳಿರೋ ಶೂನ್ಯತೆ, ಆಚಾರ್ಯ ವಸುಬಂಧು ಹೇಳಿದ ವಿಜ್ಞಪ್ತಿ ಮಾತ್ರದನ್ನು ಕೂಡ ಅದೇ ಅಂತ ಹೇಳ್ತಿದ್ದ. ಉಪನಿಷತ್ತಿನ ಬ್ರಹ್ಮಕಲ್ಪನೆಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಾನು ಕೇಳಿದೆ. ತೌಲನಿಕ ಜಿಜ್ಞಾಸಿಯ ಈ ಪ್ರಶ್ನೆಗೆ ಉತ್ತರ ಹೇಳುವಂತಹ ಅಧ್ಯಯನ ಬಲ ಆ ಸ್ಥಪತಿಗೆ ಇರಲಿಲ್ಲ.
ಎಡಭಾಗದ ಇಡನಾಡಿಯಲ್ಲಿ ವ್ಯಕ್ತ ಆಗೋದು ಬುದ್ಧ ತತ್ವ ಗಂಡು, ಬಲಭಾಗದ ಪಿಂಗಳ ನಾಡಿಯಲ್ಲಿ ವ್ಯಕ್ತ ಆಗುವಂತಹ ಬುದ್ಧ ತತ್ವ ಹೆಣ್ಣು. ಇವೆರಡು ಸುಷುಮ್ನಾದಲ್ಲಿ ಒಂದಾದಾಗ ಸಿದ್ಧಿ ದೊರಕಿ ಮಹಾಮುದ್ರೆ ಲಭಿಸುತ್ತೆ. ಬುದ್ಧತ್ವ ಅಂದರೆ ಹೆಣ್ಣಾದ ಪ್ರಜ್ಞೆ, ಗಂಡಾದ ಉಪಾಯಗಳ ಅಭಿನ್ನತ್ವ ಅಂತ ಹೇಳ್ಬಿಟ್ಟು ಒಂದು ದಿನ ನನ್ನನ್ನು ಕಂಡ ತಕ್ಷಣ ಉತ್ಸಾಹದಿಂದಲೇ ಹೇಳ್ದ. ನಾಡಿಗಳಲ್ಲಿ ಪ್ರವಹಿಸುವಂತಹ ಪ್ರಾಣವಾಯುವನ್ನು ಯೋಗ ಸಾಧನೆಯಿಂದ ನಿಯಂತ್ರಣ ಮಾಡಿದ್ರೆ ಕಾಲದ ಸುಳಿಗಳಿಂದ ಮೇಲೇರಿ ರೋಗ ಮತ್ತು ಸಾವು ದುಃಖಗಳನ್ನು ನಿವಾರಿಸಬಹುದು ಅಂತ ಇನ್ನೊಂದು ದಿನ ಹೇಳ್ದ. ನಾನು ಅವನ ಜೊತೆಗೆ ಯಾವುದೇ ಆಧ್ಯಾತ್ಮ ತತ್ವಗಳ ಜಿಜ್ಞಾಸೆಗೆ ಇಳಿತಿರ್ಲಿಲ್ಲ. ಯಾಕೆಂದರೆ ಅವನು ಮೂಲತಃ ಶಿಲ್ಪಿ ಮತ್ತು ಕಲಾವಿದ. ತಾನು ಕೇಳೋ ತತ್ವಗಳನ್ನು ಶಿಲ್ಪದ ಪ್ರತಿಮೆಗಳಲ್ಲಿ ಅಭಿವ್ಯಕ್ತಿಸೋದು ಅವನ ಗುರಿ. ಇಂತಹ ತತ್ವವನ್ನು ಮೂಡಿಸೋಕ್ಕೆ ಮುಖದಲ್ಲಿ ಇಂಥ ಭಾವ ಕಂಡ್ರೆ ಸರಿಯಲ್ವಾ ಅಂತ ಚಿಂತಿಸ್ತಿದ್ದ. ಯಾವುದ ಅಂಗದ ಗಾತ್ರವನ್ನು ಹಿಗ್ಗಿಸಿದ್ರೆ ಅಥವಾ ಕುಗ್ಗಿಸಿದ್ರೆ ಯಾವ ಅರ್ಥ ಬರುತ್ತೆ, ಈ ವಿವರಗಳನ್ನೆಲ್ಲ ಕಲ್ಲಲ್ಲಿ ಮೂಡ್ಸೋಕ್ಕೆ ಹೊರಟ್ರೆ ಏನು ವ್ಯಕ್ತ ಆಗದ ಕಗ್ಗ ಆಗಬಹುದಲ್ವಾ ಅಂತಲೂ ಕೇಳ್ತಾ ಇದ್ದ. ಅವನ ಶಿಲ್ಪಕಲಾ ಸಮಸ್ಯೆಗಳು ನನಗೆ ಪೂರ್ತಿ ಅರ್ಥ ಆಗ್ತಿರ್ಲಿಲ್ಲ. ಆಗತ್ತೆ ಅಂತ ಅವನು ನಿರೀಕ್ಷೆಯನ್ನು ಮಾಡ್ತಾ ಇರಲಿಲ್ಲ. ಅರ್ಥ ಆದರೂ ಸಾಕು ಅಂತ. ಜೊತೆಗೆ ಅವನ ಮಾತುಗಳನ್ನು ತಾಳ್ಮೆಯಿಂದ ಕೇಳುವಂತಹ ಒಬ್ಬ ಶ್ರೋತೃ ಅವನಿಗೆ ಬೇಕಾಗಿತ್ತು. ಅಷ್ಟು ಪ್ರಯೋಜನ ನನ್ನಿಂದ ಆಗ್ತಿತ್ತು. ಹಾಗಾಗಿ ನನ್ನನ್ನೇ ಅವನು ಸಮಾಲೋಚಕ ಅಂತ ಬಗೆದು ಮಾತಾಡ್ತಿದ್ದ. ಮಾತಾಡೋದೇನೋ ಅವನೇ ಮಾತಾಡ್ಕೋತಾ ಇದ್ದ. ಒಂದು ಮಧ್ಯಾಹ್ನ ಆ ಸ್ಥಪತಿ ನನ್ನನ್ನು ಹುಡುಕೊಂಡು ಬಂದ. ಬಹಳ ತುರ್ತು ಸಂಗತಿ ಅನ್ನೋ ಹಾಗೆ ದೃಷ್ಟಿಯನ್ನು ಅತ್ತ ಇತ್ತ ಹರಿಸಿ ಹತ್ರ ಯಾರೂ ಇಲ್ಲ ಅಂತ ಖಚಿತ ಮಾಡಿಕೊಂಡ್ರು ಕೂಡ ಧ್ವನಿಯನ್ನು ತಗ್ಗಿಸಿ ಹೇಳ್ದ, ನೋಡು, ಒಬ್ಬ ತಂತ್ರಯಾನಿ ನಾಳೆ ರಾತ್ರಿ ಒಂದು ಯುಗನದ್ದ ಸಾಧನೆ ಮಾಡ್ತಾನಂತೆ. ಪೂರ್ಣಿಮೆ, ತುಂಬು ಚಂದ್ರದ ಪ್ರಕಾಶ ಆ ಸಾಧನೆಗೆ ಪ್ರಶಸ್ತವಂತೆ. ನಾನು ಕಣ್ಣಾರೆ ನೋಡೋಕ್ಕೆ ತನ್ನದೇನೂ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾನೆ. ಶಿಲ್ಪಕಲೆಯ ಮುಖಾಂತರ ಧರ್ಮ ಪ್ರಸಾರ ಆಗುತ್ತೆ ಅನ್ನೋ ಕಾರಣದಿಂದ ಒಪ್ಕೊಂಡಿದ್ದಾನೆ. ನಾವು ಇಬ್ಬರು ಅಂತ ಹೇಳಿದ್ದೀನಿ. ನಮ್ಮ ಗುರುಗಳು ಕೂಡ ಇದರ ವ್ಯವಸ್ಥೆ ಮಾಡಿದ್ದಾರೆ. ನೀವು ಜೊತೆಗೆ ಬನ್ನಿ. ಆಮೇಲೆ ನಾನು ಅದನ್ನು ಮಣ್ಣಿನಲ್ಲಿ ಮಾಡಿದ ಮೇಲೆ ಸರಿಯಾಗಿದೆಯೋ ಇಲ್ವೋ ನೋಡಿಬಿಟ್ಟು ಹೇಳೋರೊಬ್ಬರಿದ್ದರೆ ಅನುಕೂಲ, ನಿಮ್ಮಂತ ತಿಳಿದವರಿದ್ದರೆ ನನಗಿನ್ನೂ ಅನುಕೂಲ ಅಂತ ಅಂದ. ನನಗೆ ವಾಸ್ತವವಾಗಿ ಅದನ್ನು ನೋಡುವಂತಹ ಆಸಕ್ತಿ ಇರಲಿಲ್ಲ. ದೇಹವನ್ನು ಪ್ರತೀಕವಾಗಿ ಮಾಡಿ ಪ್ರತೀಕವನ್ನೇ ಪೂಜಿಸೋ ಮಾರ್ಗ ಅದು ಅಂತ ನನ್ನ ಅನುಭವದಿಂದ ಅರ್ಥ ಮಾಡಿಕೊಂಡಿದ್ದೆ. ಆದರೆ ಸ್ಥಪತಿಗೆ ಅದೊಂದು ಶಿಲ್ಪಕೃತಿಯ ಮಾದರಿ ಇದ್ದ ಹಾಗೆ. ಜೊತೆಯಲ್ಲಿ ಹೋಗೋಕ್ಕೆ ಒಪ್ಪಿಕೊಂಡೆ. ಅದು ನಡೆಯೋದು ರಾಜಗೃಹದ ಬೆಟ್ಟಗಳ ಸುತ್ತಿನಲ್ಲಿ. ನಲಂದಕ್ಕೆ ಬಂದ ಒಂದು ವಾರದಲ್ಲೇನೆ ಅಲ್ಲಿಗೆ ಯಾತ್ರೆಗೆ ಅಂತ ಕಳಿಸಿದ್ರು. ಬುದ್ಧ ಪ್ರವಚನ ಮಾಡಿದ ವೇಣುವನ ಕೂಡ ಅಲ್ಲಿದೆ. ಅವನು ಅಲ್ಲಿಗೆ ಹಲವು ಬಾರಿ ಬಂದಿದ್ದಂತೆ. ಬಿಂಬಸಾರನ ಕಾಲದಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ ಮಗಧದ ರಾಜಧಾನಿ ಕೂಡ ಅದೇ ಆಗಿತ್ತಂತೆ. ಅದಕ್ಕೂ ಬಹಳ ಹಿಂದೆ ಮಹಾಭಾರತದ ಕಾಲದಲ್ಲಿ ಜರಾಸಂಧನ ರಾಜಧಾನಿಯಾಗಿ ಅದರ ಹೆಸರು ಗಿರಿವ್ರಜ ಅಂತ ಇತ್ತು ಅಂತ ನನಗೆ ಸ್ಥಳೀಯರು ಕೂಡ ತೋರಿಸಿದ್ರು. ಈಗ ಕಲ್ಲು ಬಂಡೆಗಳು ತುಂಬಿರೋ ಕಾರ್ಯಮುಳ್ಳಿನ ಗಿಡಗಳು, ಸಾರವತ್ತಾದ ಭೂಮಿ ಇರೋ ಕಡೆ ಆಲ, ಅರಳಿ, ತೇಗ, ಮತ್ತಿ ಮೊದಲಾದ ದೊಡ್ಡ ವೃಕ್ಷಗಳು ಇರುವಂತಹ ಬೆಟ್ಟಗಾಡಾಗಿತ್ತದು. ವನ್ಯಮೃಗಗಳು ಹೇರಳವಾಗಿದೆ ಅಂತ ಹೇಳ್ತಾ ಇದ್ರು. ಭೀಮ, ಜರಾಸಂಧರು ಮಲ್ಲ ಯುದ್ಧ ಮಾಡಿದ ಸ್ಥಳಕ್ಕೆ ನಡುರಾತ್ರಿಯ ಸಮಯಕ್ಕೆ ಸರಿಯಾಗಿ ಬಂದರೆ ತಾನು ಯುಗನದ್ದ ಸ್ಥಿತಿಯಲ್ಲಿರೋದಾಗಿ ಆ ಬೌದ್ಧ ತಂತ್ರ ಸಾಧಕ ಹೇಳಿದ್ದ. ಅದಕ್ಕಿಂತ ಮೊದಲು ಬರ್ಕೂಡ್ದು. ಪೂರ್ವಭಾವಿ ಪೂಜೆ ಕಲಾಪಗಳನ್ನು ಮಾಡುವಾಗ ಬೇರೆ ಯಾರೂ ಇರೋ ಹಾಗಿಲ್ಲ ಅಂತಲೂ ಆತ ನಿಷೇಧ ಮಾಡಿದ್ದ. ಆ ಗುಡ್ಡ ಪ್ರದೇಶ ಈಗ ತಂತ್ರ ಸಾಧಕರ ಬೀಡಾಗಿದೆ ಅಂತಲೂ ನಾನು ಕೇಳಿದ್ದೆ. ತಂತ್ರ ಸಾಧನೆಯ ಪ್ರಕಾರ ಆ ಸ್ಥಳಕ್ಕೆ ಮಹಾತ್ಮೆನೂ ಇರಬಹುದು. ರಾಜಗೃಹದ ಆ ಕಾಡು ಬೆಟ್ಟಗಳು ನಲಂದದಿಂದ 7-8 ಕ್ರೋಶ ದೂರದಲ್ಲಿದ್ದವು. ನಾವು ಹಗಲು ಹೊತ್ತೆ ಅಲ್ಲಿಗೆ ಹೋಗಿ ಆ ಸ್ಥಳವನ್ನು ನೋಡಿ ಅಲ್ಲಿಗೆ 2 ಕ್ರೋಶ ದೂರದಲ್ಲಿರುವ ವಿಹಾರಕ್ಕೆ ಬಂದು ವಿಶ್ರಾಂತಿ ತಗೊಂಡು ರಾತ್ರಿ ಊಟ ಮಾಡಿ ಸಮಯಕ್ಕೆ ಅಂತ ಕಾಯ್ತಾ ಇದ್ವಿ. ಬೆಳದಿಂಗಳಲ್ಲಿ ಕಾಡು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ನಡೆದ್ವಿ. ಪರಸ್ಪರ ಮಾತನ್ನೂ ಆಡೋ ಹಾಗಿರ್ಲಿಲ್ಲ. ನೊರಜುಗಲ್ಲುಗಳ ಮೇಲೆ ಹೆಜ್ಜೆ ಇಡುವಾಗ ಸಪ್ಪಳ ಮಾಡುತ್ತೆ ಅಂತ ಹೇಳ್ಬಿಟ್ಟು ಪಾದರಕ್ಷೆ ಇಲ್ಲದೆ ಬರಿಗಾಲಲ್ಲಿ ನಡೀತಾ ಇದ್ವಿ. ಯುಗನದ್ದನಾಗಿರುವ ಆ ತಾಂತ್ರಿಕನ ಸಾಧನೆಗೆ ಭಂಗ ತರೋ ಹಾಗಿರ್ಲಿಲ್ಲ. ಅಷ್ಟೊತ್ತಿಗಾಗಲೇ ನಡುರಾತ್ರಿ ಆಗಿತ್ತು. ನೆತ್ತಿ ಮೇಲಿನ ಚಂದ್ರಪ್ರಕಾಶದಲ್ಲಿ ಸಮತಟ್ಟಾದ ಬಂಡೆ ಮೇಲೆ 2 ಕೈಗಳಿಂದಲೂ ಏನನ್ನು ತಬ್ಬಿ ಹಿಡಿದ ಒಬ್ಬ ವ್ಯಕ್ತಿ ನಿಂತಿರೋದು ದೂರಕ್ಕೆ ಕಾಣಿಸ್ತಾ ಇತ್ತು.
ನಾವು ಇನ್ನೂ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ನಿಧಾನವಾಗಿ ಸಮೀಪಿಸಿದ್ವಿ. ವಾಸ್ತವವಾಗಿ ತಂತ್ರ ಸಾಧಕ 2 ಕಾಲುಗಳ ಮೇಲೂ ಬಲವನ್ನು ಬಿಟ್ಟು ದೃಢವಾಗಿ ನಿಂತಿದ್ದ. ನಗ್ನನಾಗಿದ್ದ ಅವನ ಸೊಂಟಕ್ಕೆ ತನ್ನೆರಡು ಕಾಲನ್ನು ಬಳಸಿ ಒಬ್ಬ ಹೆಂಗಸು ಅವನ ಕುತ್ತಿಗೆಗೆ ಕೈಗಳನ್ನು ಸುತ್ತಕೊಂಡಿದ್ಲು. ಆಕೆ ಕೂಡ ಸಂಪೂರ್ಣ ನಗ್ನಳಾಗಿದ್ಲು. ಅವಳ ವಯಸ್ಸು ಹೇಳೋಕ್ಕೆ ತಿಳಿತಿರ್ಲಿಲ್ಲ. ಆದರೆ ಬೆಳದಿಂಗಳಲ್ಲಿ ಮೃದುವಾಗಿ ಹೊಳೆತಿದ್ದ ಅವಳ ಬೆನ್ನು, ತೋಳು, ಜಗನಗಳಿಂದ ಅವಳು ಕಿರಿ ವಯಸ್ಸಿನವಳು ಅನ್ನೋದು ಸ್ಪಷ್ಟವಾಗಿತ್ತು. ಅವನು ದೃಢಕಾಯನಾಗಿದ್ದ. ಲತೆ ಹಾಗೆ ಅವನನ್ನು ಸುತ್ತುವರೆದಿದ್ದ ಆಕೆ ತೆಳುಮೈನವಳು. ಅವರು ಮೈಥುನದಲ್ಲಿ ಒಂದಾಗಿದ್ದು ಸ್ಪಷ್ಟವಾಗಿತ್ತು. ಬೌದ್ಧ ತಾಂತ್ರಿಕನಾಗಿದ್ದರಿಂದ ಅವನಿಗೆ ಜಟಾಜೂಟ ಇರಲಿಲ್ಲ. ನುಣ್ಣಗೆ ಬೋಳಿಸಿದ ನೆತ್ತಿ ಮತ್ತು ಕೆನ್ನೆ ಗದ್ದಗಳು ಬೆಳದಿಂಗಳಲ್ಲಿ ಹೊಳಿತಾ ಇದ್ವು. ಅವನ ಕಣ್ಣುಗಳು ಧ್ಯಾನ ಲೀನವಾಗಿರುವಂತೆ ಮುಚ್ಚಿದ್ವು. ನಾನು ನಿಶ್ಶಬ್ದವಾಗಿ ಅವನ ಹಿಂಬದಿಗೆ ಹೋಗಿ ನೋಡಿದೆ. ಅವಳ ಕಣ್ಣುಗಳು ಕೂಡ ಅಂತರ್ಲೀನವಾಗಿದ್ವು. ಮೈಥುನದ ಪರಾಕಾಷ್ಠ ಲೀನತೆನೋ ಅಥವಾ ಧ್ಯಾನದ ಲೀನತೆನೋ ಅನ್ನೋ ವ್ಯತ್ಯಾಸ ನನಗೆ ತಿಳಿಯಲಿಲ್ಲ. ಅವನಾಗಲಿ ಅವಳಾಗಲಿ ಸ್ವಲ್ಪನೂ ಚಲಿಸ್ತಾ ಇರಲಿಲ್ಲ. ಎಷ್ಟೇ ಕೃಶಾಂಗಿಯಾಗಿದ್ರೂ ಕೂಡ ಅವಳ ಆ ಭಾರವನ್ನು ಹೊತ್ತು ಅವನು ಅದು ಹೇಗೆ ಅಷ್ಟು ಹೊತ್ತು ನಿಶ್ಚಲನಾಗಿ ನಿಂತಿದ್ದಾನೆ ಅಂತ ನನಗೆ ಆಶ್ಚರ್ಯ ಆಯಿತು. ಅವಳಿಗಾದರೂ ಅಷ್ಟೇ ಸುತ್ತು ಬಳಸಿ ಬಿಗಿ ಹಿಡಿದಿದ್ದ ಮೊಣಕಾಲು, ತೊಡೆ, ತೋಳುಗಳಿಗೆ ಸೋಲಿನ ನೋವು ಬರ್ತಾ ಇಲ್ವಾ? ಅವರಿಬ್ಬರಿಗೂ ಹಠಯೋಗದಲ್ಲಿ ಏನಾದರೂ ಪಳಗಿರೋರ? ಯುಗನದ್ದರಾಗೋಕ್ಕೆ ಯಾಕೆ ಹೀಗೆ ನಿಂತ್ಕೊಂಡೇ ಇರಬೇಕು? ಬಂಡೆ ಮೇಲೆ ಮಲಕ್ಕೊಂಡು ಅಥವಾ ಎದುರು ಬದ್ರು ಕೂತ್ಕೊಂಡು ಯಾಕೆ ಸಹಜಾಸನದಲ್ಲಿ ಸಂಯೋಗಗೊಳ್ಳಬಾರದು ಅನ್ನೋ ಒಂದು ಜಿಜ್ಞಾಸೆಯಲ್ಲೇನೆ ನಾನು ನೋಡ್ತಾ ನಿಂತಿದ್ದೆ. ಸ್ಥಪತಿ ನನಗಿಂತ ಹತ್ರ ಹೋಗಿ ಬಗ್ಗಿ ಇಣುಕಿ ಇಬ್ಬರ ಶರೀರಗಳ ಮಾಟ, ಬಾಗು ಬಳಕು ಮತ್ತು ಮುಖಭಾವಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ನಿರೂಪಿಸ್ತಾ ಇದ್ದ. ಬೇರೆ ಬೇರೆ ಕೋನಗಳಲ್ಲಿ, ಬೇರೆ ಬೇರೆ ದೂರಗಳಲ್ಲಿ ನಿಂತು ಗಮನಿಸ್ತಾ ಇದ್ದೆ. ಎಷ್ಟೋ ಹೊತ್ತು ಕಳೀತು, ಅಥವಾ ಕಳೆದ ಹಾಗೆ ನನಗೆ ಭಾಸ ಆಯಿತು. ಈ ನಿಶ್ಚಲ ನಿಶ್ಶಬ್ದ ಐಕ್ಯದಲ್ಲಿ ಕಾಲದ ತುಡಿತವೇ ಇಲ್ಲವೇ? ಬಹಳ ಹೊತ್ತು ಕಳೀತಾ ಅಂತ ನನಗನ್ನಿಸ್ತು. ಅವರು ಈ ಸಂಯೋಗದಿಂದ ಹೊರಗೆ ಬರೋದು ಎಷ್ಟು ಹೊತ್ತಿಗೆ? ಆಗ ನಾವಿರಬಾರ್ದೋ ಇರಬೇಕು? ಪ್ರಾಯಶಃ ಇರಬಾರ್ದು. ಹೇಳಿ ಕೇಳಿ ಇದು ಗುಹ್ಯ ಸಾಧನೆ. ಹೊರಬಂದ ನಂತರ ಮಾಡಬೇಕಾದ ತಾಂತ್ರಿಕ ಕಲಾಪಗಳು ಇರಬಹುದು. ಬಂಡೆ ನೆಲವನ್ನು ಗಮನಿಸಿದೆ. ಅಲ್ಲಿ ಅರಿಶಿನ, ಕುಂಕುಮ, ಗಂಟು ಹಾಕಿದ್ದ ನೂಲಿನ ಎಳೆಗಳು, ಕತ್ತರಿಸಿ ಹಿಂಡಿದ್ದ ನಿಂಬೆಹಣ್ಣು ಮೊದಲಾದವು ಚೆಲ್ಲಿದ್ವು. ಇವೆಲ್ಲ ನನಗೂ ಪರಿಚಿತವಾದವುಗಳೇ. ಇನ್ನು ಹೆಚ್ಚು ಹೊತ್ತು ನಿಲ್ಲೋದು ಉಚಿತ ಅಲ್ಲ ಅಂತ ನನಗೆ ತೀವ್ರವಾಗಿ ಅನ್ನಿಸ್ತೊಡಗಿಸ್ತು. ನಿಶಬ್ದವಾಗಿ ಸ್ಥಪತಿ ಹತ್ರ ಹೋದೆ. ಅವನ ಭುಜವನ್ನು ಮೃದುವಾಗಿ ಮುಟ್ಟಿದೆ. ನಾವು ಹಿಂತಿರುಗೋಣ ಅಂತ ಸನ್ನೆ ಮಾಡಿದೆ. ಒಂದು ಕಲಾಕೃತಿಯನ್ನು ದಿಟ್ಟಿಸೋ ಹಾಗೆ ಆತ ಇನ್ನೂ ನೋಡ್ತಾನೆ ಇದ್ದ. ತಾಳ್ಮೆಯಿಂದ ಇರಿ ಅಂತ ಮತ್ತೆ ನನಗೆ ಮರು ಸನ್ನೆ ಮಾಡ್ದ. ಇನ್ನು ನಿಂತರೆ ಕ್ಷೇಮವಲ್ಲ ಅನ್ನೋ ಹಾಗೆ ನಾನು ಪ್ರತಿಸನ್ನೆ ಮಾಡಿ ನಿಧಾನವಾಗಿ ನಾವು ಬಂದ ದಾರಿಯಲ್ಲಿ ನಡೀತೊಡದೆ. 100 ಹೆಜ್ಜೆಗೂ ಮೀರಿ ನಡೆದು ಹಿಂತಿರುಗಿ ನೋಡಿದಾಗ ಬಾಗಿದ ಚಂದ್ರನ ಕಿರಣಗಳಲ್ಲಿ ಬಿಗಿದುಕೊಂಡಿದ್ದಂತಹ ಆ ಆಕೃತಿ ಮಬ್ಬಾಗಿ ಕಾಣ್ತಿತ್ತು. ಅವಳು ಸಾಧಕಿನ ಅಥವಾ ಹಣಕ್ಕಾಗಿ ಬಂದ ವೇಶ್ಯನ ಅನ್ನೋ ಒಂದು ಕುತೂಹಲ ನನ್ನ ಮನಸ್ಸನ್ನು ಹೊಕ್ಕಿತ್ತು. ಅಷ್ಟು ಹೊತ್ತು ಹೀಗೆ ನಿಶ್ಚಲವಾಗಿ ಜಗಿಬಿದ್ದು ತಲ್ಲೀನಳಾಗಿರುವಂತಹ ಶಕ್ತಿ ಸಾಧಾರಣ ವೇಶ್ಯೆಗೆ ಇರೋದಿಲ್ಲ ಅನ್ನೋ ಒಂದು ತರ್ಕನೂ ನನ್ನಲ್ಲಿ ಹುಟ್ಕೊಂತು. ಸ್ವಲ್ಪ ಹೊತ್ತಿಗೆ ಆ ಸ್ಥಪತಿನೂ ಹಿಂತಿರುಗಿದ. ಸುಮಾರು 1000 ಹೆಜ್ಜೆ ನಡೆದು ಆ ದೃಶ್ಯ ಮಾತ್ರ ಅಲ್ಲ, ಬೆಟ್ಟದ ಪಾರ್ಶ್ವ ಕಣ್ಮರೆ ಆಗೋವರೆಗೂ ನಮ್ಮಲ್ಲಿ ಯಾರೂ ಮಾತಾಡಲಿಲ್ಲ. ಆ ನಂತರ ಮೆಲುಧ್ವನಿಯಲ್ಲಿ ಆತ ಹೇಳ್ದ, ಹೆಣ್ಣಾದ ಪ್ರಜ್ಞೆ ಗಂಡಾದ ಉಪಾಯವನ್ನು ಬಳಸಿ ಅದ್ವಯ ಆಗುವಂತಹ ಕಲ್ಪನೆ ಎಷ್ಟು ಅದ್ಭುತವಾಗಿ ಸಾಕಾರವಾಗಿತ್ತು. ಇವೆರಡರ ಸಂಗಮನೇ ಕರುಣೆಯ ಉಗಮ. ಅವರಿಬ್ಬರ ಮುಖದಲ್ಲೂ ಆ ಭಾವ ಇತ್ತು, ಶಾಂತಿ ಇತ್ತು. ನೀವು ಗಮನಿಸಿದ್ರಾ ಅಂತ ಹೇಳಿದ. ನನಗೆ ಅಂಥದ್ದೇನೂ ಕಾಣಲಿಲ್ಲ. ಆ ತತ್ವಗಳನ್ನೇ ಓದಿ ತಲೆಯಲ್ಲಿ ತುಂಬಿಕೊಂಡಿದ್ರಿಂದ ಅವನಿಗೆ ಹಾಗೆ ಕಂಡಿರಬೇಕು ಅಂತ ನಾನು ಅಂದ್ಕೊಂಡೆ. ಅಥವಾ ನಿಜವಾಗ್ಲೂ ಆ ಭಾವಗಳಿದ್ದವಾ? ತತ್ವ ಹಾಗೂ ಸಿದ್ಧಾಂತದ ಮಟ್ಟದಲ್ಲಿ ಪ್ರಜ್ಞೆಯ ಅರ್ಥ ವ್ಯಾಪಿ ಬಹಳ ಇದೆ. ಉಪಾಯದ ವ್ಯಾಪ್ತಿ ಕೂಡ ಅಷ್ಟೇನೆ. ಅವೆರಡು ಗುಣಗಳು ಸಂಗಮ ಆದಾಗ ಕರುಣೆ ಉಗಮ ಆಗಬಹುದು. ಆದರೆ ಇವನ್ನ ಅರ್ಥದ ಸ್ತರದಲ್ಲಿ ವಿವರಿಸಬೇಕೇ ಹೊರತು ಹೆಣ್ಣು ಗಂಡುಗಳು ಅನ್ನೋ ಪ್ರತಿಮೆಗೆ ಇಳಿಸಿ ಅವುಗಳ ಸಂಗಮದ ಚಿತ್ರದ ಮುಖಾಂತರ ಯಾಕೆ ತೋರಿಸ್ಬೇಕು ಅಂತ ನಾನು ಆಕ್ಷೇಪ ಮಾಡಿದೆ. ಆದರೆ ಸ್ಥಪತಿಗೆ ಆ ಆಕ್ಷೇಪ ಸರಿ ಕಾಣಲಿಲ್ಲ. ಪ್ರತಿಮೆಗಳ ಮುಖಾಂತರ ತೋರಿಸಿದ್ರೆ ಕಲೆ ಆಗತ್ತೆ. ತತ್ವ ಸಿದ್ಧಾಂತಗಳನ್ನು ದೃಶ್ಯ ಚಿತ್ರದಲ್ಲಿ ತೋರಿಸೋದು ಹೇಗೆ ಅಂತ ಅವನಂದ. ತೋರ್ಸಕ್ಕೆ ಸಾಧ್ಯ ಇಲ್ಲದನ್ನ ತೋರಿಸ್ಲೇಬೇಡಿ ಅಂತ ನಾನಂದೆ.
ಹಾಗಾದರೆ ದೃಶ್ಯಕಲೆ ಬೆಳೆಯೋದು ಹೇಗೆ? ತಂತ್ರ ಅಂದರೆ ನಿಮಗೆ ಅಸಹನೆ ಇದೆ ಅಂತ ನನಗೆ ಗೊತ್ತು. ಆದರೆ ಅದು ಬೆಳೆದಿದ್ದರೆ ವಾಸ್ತು, ಶಿಲ್ಪ, ಚಿತ್ರ ಮುಂತಾದ ಕಲೆಗಳಿಗೆ ಹೊಸ ಪ್ರಚೋದನೆ ಸಿಗ್ತಾನೆ ಇರಲಿಲ್ಲ. ನೀವೇ ನೋಡ್ತಿರಬೇಕಾದ್ರೆ ವೈದಿಕ ಪುರಾಣದ ದೇವಾಲಯಗಳಲ್ಲೇ ಆಗಲಿ, ಬೌದ್ಧ ದೇವಾಲಯಗಳು ಅಥವಾ ಜೈನ ದೇವಾಲಯಗಳೇ ಆಗಲಿ ತಂತ್ರದಿಂದ ಕಸಿಗೊಂಡು ಎಷ್ಟು ವೇಗವಾಗಿ ಬೆಳೆಯುತ್ತವೆ ಅಂತ ಆತ ಅಂದ. ಇದನ್ನು ಹೇಳುವಾಗ ಅವನು ದಾರ್ಶನಿಕ ಸತ್ಯವೊಂದು ಆವಿಷ್ಕಾರವಾದವನ ಹಾಗೆ ಉದ್ವಿಗ್ನನಾಗಿದ್ದ. ನಮ್ಮ ಎರಡೂ ಕಡೆಗಳಲ್ಲೂ ನೀರವವಾಗಿ ನಿಂತಿದ್ದ ಗುಡ್ಡಗಳಿಗೆಲ್ಲ ಕೇಳೋ ಅಷ್ಟು ಏರೋ ದನಿಯಲ್ಲಿ ಆತ ಮಾತಾಡ್ತಿದ್ದ. ನಾನು ಮಾತ್ರ ಧ್ವನಿಯನ್ನು ಏರಿಸದೆ ಕೇಳಿದೆ. ಇಂದ್ರಿಯದಿಂದ ಮೇಲೇರಬೇಕು ಅಂತ ಮೂಲತತ್ವ ಹೇಳುತ್ತೆ. ಅದನ್ನ ಅತ್ಯಂತ ಪ್ರಲೋಭಕ ಇಂದ್ರಿಯ ಪ್ರತೀಕಗಳ ಮುಖಾಂತರ ವ್ಯಕ್ತಪಡಿಸುವಂತಹ ಸಾಧನೆ ಇದು. ಕಲಾವಿದರಿಗೆ ಸುಗ್ಗಿನೂ ಆಗಬಹುದು. ಮೂಲದರ್ಶನದ ಗತಿ ಏನಾಗಬೇಕು ಅಂದೆ. ನನ್ನ ಮಾತು ಅವನಿಗೆ ಅರ್ಥವೇ ಆಗಲಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಭಾಷೆಯಲ್ಲಿ ಬಿಡಿಸಿ ಹೇಳಿದ್ರೆ ತಿಳಿಯೋದಿಲ್ಲ. 15 ದಿನದ ಅವಕಾಶ ಕೊಡಿ, ನಿಮ್ಮನ್ನು ಕರೆದೊಯ್ದು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಆಗ ಅರ್ಥ ಆಗತ್ತೆ ಅಂತ ಆತ ಹೇಳ್ದ. ಅದು ಏನು ಅಂತ ನಾನು ಕೇಳಲಿಲ್ಲ. ಅವನಿಗೂ ಮಾತಾಡೋ ಲಹರಿ ಇಷ್ಟೊತ್ತಿಗೆ ಹೊರಟೋಗಿತ್ತು. ಗಂಭೀರವಾದ ಕಲ್ಪನೆಯಲ್ಲಿ ತಲ್ಲೀನ ಆಗಿರೋ ಹಾಗೆ ಅವನು ನಡೀತಾ ಇದ್ದ. ಸುತ್ತಲೂ ಕನಸಿನ ರಸವನ್ನು ಮುಗಿಸಿದ್ದ ಬೆಳದಿಂಗಳ ಕಡೆಗೂ ಅವನ ಗಮನ ಇರಲಿಲ್ಲ. ಹಾಗೆ ನಡ್ಕೊಂಡು ನಾವು ಸೂರ್ಯೋದಯ ಆಗೋ ಹೊತ್ತಿಗೆ ನಲಂದ ತಲುಪಿದ್ವಿ. ನಮ್ಮ ವಸತಿಗಳಿಗೆ ನಾವು ಹೋದ್ವಿ. ಇಡೀ ರಾತ್ರಿ ನಿದ್ದೆ ಇರಲಿಲ್ಲ. ಅಷ್ಟೊಂದು ದೂರವನ್ನು ನಡೆದು ಬಳಲಿಕೆ ಆಗಿತ್ತು. ಆದರೆ ವಿದ್ಯಾರ್ಥಿನೇ ಆಗಲಿ, ಉಪಾಧ್ಯಾಯರೇ ಆಗಲಿ ಹಗಲು ಹೊತ್ತು ನಿದ್ರಿಸೋ ಹಾಗೆ ಇಲ್ಲ. ನಾನು ಸ್ನಾನ ಮಾಡೋಕ್ಕೆ ಅಂತ ಹೋದೆ. ಆನಂತರ ಸುಮಾರು 2 ವಾರ ಕಾಲ ಆತ ನನ್ನನ್ನು ಸಂಧಿಸಲಿಲ್ಲ. ಮುಂದಿನ ಅಮಾವಾಸ್ಯೆಯ ದಿನ ನಾನಿರೋ ಹತ್ರಕ್ಕೆ ಬಂದು ಕರೆದ. ನನ್ನ ಜೊತೆ ಬನ್ನಿ, ತೋರಿಸ್ತೀನಿ ಅಂದ. ಏನನ್ನ ಅಂತ ನಾನು ಕೇಳಿದೆ. ಏನನ್ನ ಅಂತ ಕೇಳಬೇಡಿ, ಹೇಳಿದ್ರೆ ಸ್ವಾರಸ್ಯ ತಪ್ಪುತ್ತೆ, ಸುಮ್ಮನೆ ಬನ್ನಿ ಅಂದ. ನಾನು ಆತನನ್ನು ಅನುಸರಿಸಿದೆ. ಉಳಿದ ಶಿಲ್ಪಿಗಳು ಕಲ್ಲಲ್ಲಿ ವಿಗ್ರಹಗಳನ್ನು ಕೆತ್ತಿ ಸಂಗ್ರಹಿಸಿಟ್ಟಿದ್ದಂತಹ ಒಂದು ಕಟ್ಟಡದ ಮೂಲೆಯಲ್ಲಿ ಬಟ್ಟೆ ಮುಚ್ಚಿ ನಿಲ್ಲಿಸಿದ್ದ ಒಂದು ವಿಗ್ರಹ ಇತ್ತು. ಸ್ಥಪತಿ ಬಟ್ಟೆಯನ್ನು ತೆಗೆದ. ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ ಆಳೆತ್ತರದ ಅದು ನಾವು ಕಳೆದ ಹುಣ್ಣಿಮೆ ರಾತ್ರಿ ನೋಡಿದ ತಾಂತ್ರಿಕ ಜೋಡಿ ಹೆಣಕೊಂಡ ಭಂಗಿಯಲ್ಲೇನೆ ಇತ್ತು. ನಿಂತ ಗಂಡಸಿನ ಕಾಲು ತೊಡೆಗಳಲ್ಲಿ ದೃಢತೆ ಎದ್ದು ಕಾಣುತ್ತಿತ್ತು. ಅವನ ಸೊಂಟಕ್ಕೆ ತನ್ನ ತೊಡೆಗಳನ್ನು, ಕುತ್ತಿಗೆಗೆ ಕೈಗಳನ್ನು ಬಳಸಿಕೊಂಡ ಹೆಂಗಸಿನ ಜಗನದ ಆಕೃತಿ, ಬೆನ್ನಿನ ಬಾಗು, ಸಾಮರಸ್ಯ ಭಾವಗಳನ್ನು ಒಸರಿಸ್ತಾ ಇದ್ವು. ನೆತ್ತಿ, ಕೆನ್ನೆ, ಗದ್ದಗಳನ್ನು ನುಣ್ಣಗೆ ಮುಂಡನ ಮಾಡಿಸಿಕೊಂಡ ಗಂಡಿನ ಮುಖ ಮತ್ತು ಹೆರಳು ಹಾಕಿದ ತಲೆಯ ಹೆಣ್ಣಿನ ಮುಖದಲ್ಲಿ ಮೂಡಿದ ಶಾಂತಿ, ತಲ್ಲೀನತೆಗಳು ಅವರಿಬ್ಬರ ಚಿತ್ರಗಳು ಒಳಸರದು ಒಂದಾಗಿವೆ ಅನ್ನೋ ಅರ್ಥವನ್ನ ಸೂಚಿಸ್ತಿದ್ವು. ಇಷ್ಟು ಬೇಗ ಕಲ್ಲಲ್ಲಿ ಕೆತ್ತಿದ್ರಾ ಅಂತ ನಾನು ಕೇಳಿದೆ. ಕಲ್ಲು ಅಂತ ಭಾವಿಸಿದ್ರಾ? ಹಾಗಾದರೆ ನನಗೆ ನೀವು ಬಹುಮಾನ ಕೊಟ್ರಿ. ನಿಮಗೆ ಮೊದಲು ತೋರಿಸ್ತಾ ಇರೋದು ಇದನ್ನ. ಕಲ್ಲಲ್ಲಿ ಇಷ್ಟು ಬೇಗ ಕೆತ್ತಕ್ಕೆ ಸಾಧ್ಯನೇ ಇಲ್ಲ. ಕಲ್ಲಲ್ಲಿ ಮಾಡೋ ಮೊದಲು ಇದರ ಮಾದರಿ ನಿರ್ಮಿಸಿದ್ದೀನಷ್ಟೇ. ಜೇಡಿ ಮಣ್ಣನ್ನು ತುಳಿದು ಹದ ಮಾಡಿ ಅದರಲ್ಲಿ ಮಾಡಿದ್ದೀನಿ. ಒಣಗಲಿಕ್ಕೆ ಇಷ್ಟು ದಿನ ಆಯಿತು. ಭಾರ ತಡೆಯೋಕ್ಕೆ ಅಂತ ಒಳಗಡೆ ಲೋಹದ ತಂತಿಗಳ ಆಧಾರ ಇಟ್ಟಿದ್ದೀನಿ. ಹೇಗನ್ಸುತ್ತೆ ಅಂತ ಸ್ಥಪತಿ ಕೇಳ್ದ. ನಾನು ಇನ್ನೂ ತುಸು ಹೊತ್ತು ತದೇಕ ಚಿತ್ತದಿಂದ ಅದನ್ನು ನೋಡಿದೆ. ಆನಂತರ ತನಗೆ ತಾನೇ ಬಂದ ವಾಕ್ಯವನ್ನು ಹೇಳೇಬಿಟ್ಟೆ. ಪರಸ್ಪರ ಪ್ರೀತಿ, ಬುದ್ಧಿ, ಭಾವಗಳ ಸಖ್ಯ ಇರೋ ಜೋಡಿ ದೀರ್ಘ ಮೈಥುನದ ನಂತರ ಪಡೆಯುವಂತಹ ಶಾಂತಿ ಇಲ್ಲಿ ವ್ಯಕ್ತವಾಗಿದೆ ಅಂತ ಅಂದೆ. ನನ್ನ ಮಾತನ್ನು ಕೇಳಿದ ನಂತರ ಆತನ ವಿಗ್ರಹವನ್ನು ನೋಡತೊಡಗಿದ. ಅರ್ಥವನ್ನು ಹೊಸದಾಗಿ ಮಾಡ್ಕೊಳ್ತಾ ಇರೋ ಹಾಗೆ ನೋಡ್ತಾ ಇದ್ದ. ತನ್ನದಲ್ಲದ ಬೇರೊಬ್ಬರು ನಿರ್ಮಿಸಿದ ಕಲಾಕೃತಿಯನ್ನು ನೋಡಿ ಅರ್ಥ ಮಾಡ್ಕೊಳ್ಳೋ ಅವನ ಹಾಗೆ ಅವನ ಮುಖಭಾವ ಇತ್ತು. ಸ್ವಲ್ಪ ಹೊತ್ತಿನ ನಂತರ ನೀವು ಹೇಳೋದು ಸರಿ ಅಂತ ಅಂದ. ಅವನು ನಿರೀಕ್ಷಿಸ್ತಾ ನಿಂತಿದ್ದಾಗ ನಾನು ನನ್ನ ಮನಸ್ಸನ್ನೇ ಅವಲೋಕಿಸ್ಕೊಳ್ತಾ ಇದ್ದೆ. ಅನಂತರ ಹೇಳಿದೆ, ತುಂಬ ಸುಂದರವಾಗಿ ಮಾಡಿದ್ದೀರಾ. ನೋಡ್ತಾ ಇದ್ದರೆ ಪ್ರಬುದ್ಧ ಪ್ರೇಯಸಿಯ ಭಾಗ್ಯವಿದ್ದವನಿಗೆ ಅವಳ ನೆನಪು ಕಾಡೋಕ್ಕೆ ಶುರು ಆಗುತ್ತೆ. ಹಾಗೆಯೇ ಕಾಮ ಪ್ರಚೋದನೆ ಕೂಡ ಆಗುತ್ತೆ. ನಿಜ ಹೇಳಿ, ನೀವು ಗೃಹಸ್ಥರಾದ ಮೇಲೆ ಮನೆ ಬಿಟ್ಟು ಬಂದು 8 ತಿಂಗಳಾಗಿವೆ. ಇದನ್ನು ನೋಡ್ತಾ ಇದ್ದರೆ ನಿಮ್ಮ ಚಿತ್ತ ವಿಕಾರ ಆಗೋದಿಲ್ವೇ ಅಂತ ಕೇಳಿದೆ. ಅವನ ಮುಖದಲ್ಲಿ ಈಗ ಸಿಕ್ಕಿ ಹಾಕ್ಕೊಂಡಂತಹ ಛಾಯೆ ಮೂಡ್ತು. ಗೊಂದಲದಲ್ಲಿ ಬಿದ್ದಿರೋವನ ಕಣ್ಣಿನ ಹೊಳಪಿನ ಗುರಿ ತಪ್ಪಿತು. ನಿಮ್ಮದು ಅತಿ ವಿಮರ್ಶೆ ಅಂತ ಅಂದ. ಅವನನ್ನು ಮತ್ತೆ ವಿಮರ್ಶೆಯ ಕತ್ರಿಯಲ್ಲಿ ಸಿಗ್ಸಕ್ಕೆ ಮನಸ್ಸಾಗದೆ ನಾನು ಸುಮ್ಮನಾದೆ.
ಸುಖಾಭಿವ್ಯಕ್ತಿಯ ಕಲಾಕೃತಿಯಾಗಿ ಅದು ತುಂಬನೇ ಅದ್ವಿತೀಯವಾಗಿತ್ತು. ಮರುದಿನ ಸಂಜೆ ನನ್ನನ್ನು ಸಂಧಿಸ್ತಾ ಅವನು ಹೇಳ್ದ, ವಜ್ರಯಾನ ಸಹಜಯಾನಗಳನ್ನು ಪಾಠ ಮಾಡುವಂತಹ ಆಚಾರ್ಯ ಗುಣಶೀಲರನ್ನು ಕರ್ಕೊಂಡು ಬಂದು ನಾನು ಮಾಡಿರೋ ಆ ವಿಗ್ರಹವನ್ನು ತೋರಿಸ್ದೆ. ಅದ್ವಯ ಸ್ಥಿತಿಯನ್ನು ಸಮರ್ಪಕವಾಗಿ ಮೂಡಿಸಿದ್ಯಾ, ಇದನ್ನೇ ಕೆತ್ತು ದೇವಾಲಯದ ಹೊರಭಾಗದಲ್ಲಿ ಅಲಂಕರಿಸಬಹುದು ಅಂತ ಅಂದರು. ನಿಮಗೆ ಮಾತ್ರ ಆಧ್ಯಾತ್ಮದ ಅರ್ಥ ಕಾಣಿಸೋದಿಲ್ಲ, ನೋಡೋವನ ಮನಸ್ಥಿತಿಗೆ ತಕ್ಕ ಹಾಗೆ ಶಿಲ್ಪದ ಅರ್ಥ ತೆರ್ಕೊಳ್ಳುತ್ತೆ, ಬೇಕಾದರೆ ಇನ್ನೊಮ್ಮೆ ನೋಡಿ ಬನ್ನಿ ಅಂತ ಅಂದ. ನಾನು ಮತ್ತೆ ನೋಡಲಿಕ್ಕೆ ಅಂತ ಹೋಗಲಿಲ್ಲ. ಒಂದು ದಿನದಲ್ಲಿ ನನ್ನ ಮನಸ್ಥಿತಿ ಬದಲಾಗೋಕ್ಕೆ ಸಾಧ್ಯವೂ ಇರಲಿಲ್ಲ. ನಾನು ಗುಣಶೀಲರ ಹಾಗೆ ತಂತ್ರಮಾರ್ಗವನ್ನು ಅರ್ಥ ಮಾಡ್ಕೊಂಡವನು ಅಲ್ಲ. ನನ್ನದು ಸಾಧಾರಣ ಮಾನವರ ಮಟ್ಟದ ಬುದ್ಧಿ ಅಂತ ನನಗೆ ನಾನೇ ಹೇಳ್ಕೊಂಡೆ. ಗುಣಶೀಲರ ಮೆಚ್ಚುಗೆ ದೊರೆತ ನಂತರ ಸ್ಥಪತಿಗೆ ನನ್ನ ಮನ್ನಣೆಯ ಅಗತ್ಯ ಏನೂ ಇರಲಿಲ್ಲ. ಅದನ್ನು ನೋಡೋ ಅಂತಹ ನನ್ನಂಥ ಸಾಧಾರಣ ಮನುಷ್ಯರಿಗೆ ಬೇರೆ ಅರ್ಥ ಸ್ಫುರಿಸೋದು ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ನನಗೆ ಮತ್ತೆ ಮತ್ತೆ ಹೇಳ್ತಾ ಇತ್ತು. ಮಂಡನ ಮಿಶ್ರರ ಪಾಠಶಾಲೆ ಕಟ್ಟುನಿಟ್ಟಾಗಿ ಪೂರ್ವ ಮೀಮಾಂಸೆಯನ್ನು ಪ್ರವರ್ತಿಸುವಂತಹ ಕೇಂದ್ರ ಆಗಿತ್ತು. ವೇದೋಕ್ತ ಜೀವನಾದರ್ಶಗಳನ್ನು ಬಿಟ್ಟರೆ ಬೇರೆಯವರನ್ನು ಪುರಸ್ಕರಿಸ್ತಾ ಇರಲಿಲ್ಲ. ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಜೀವನ, ಸಮೃದ್ಧ ಹಾಗೂ ಔದಾರ್ಯಪೂರ್ಣವಾದ ಗೃಹಸ್ಥ ಜೀವನ, ಮುಪ್ಪಿನಲ್ಲಿ ಗೃಹಸ್ಥ ಕರ್ತವ್ಯಗಳಿಂದ ನಿವೃತ್ತಿಗೊಂಡ ನಂತರ ಅಧ್ಯಾಪನ ಮತ್ತು ಅಧ್ಯಯನಗಳಲ್ಲಿ ತೊಡಗುವಂತಹ ವಾನಪ್ರಸ್ಥ ಜೀವನ, ಕರ್ಮ, ದುಡಿಮೆ, ಕರ್ತವ್ಯ, ವೀರ್ಯ, ಶೌರ್ಯಗಳೇ ಈ ಆದರ್ಶದ ಲಕ್ಷಣಗಳು. ಪ್ರತಿಫಲಾಪೇಕ್ಷೆಯಿಂದ ಇಂತಹ ಕರ್ಮ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೇ ಸಂಕೋಚನೂ ಅಲ್ಲಿ ಇರಬೇಕಾಗಿರಲಿಲ್ಲ. ಯಾವ ಪ್ರಾಣಿನೂ ಉದ್ದೇಶರಹಿತವಾಗಿ ಯಾವ ಕೆಲಸವನ್ನು ಮಾಡೋದಿಲ್ಲ. ಆದರೆ ಮನುಷ್ಯನ ಉದ್ದೇಶಗಳು ಪ್ರಾಣಿಗಳದರ ಮಟ್ಟಕ್ಕಿಂತ ಉನ್ನತವಾಗಿರುತ್ತೆ. ಸಮೃದ್ಧವಾಗಿ ಪಡೆಯುವಂತಹ ಪ್ರತಿಫಲವನ್ನು ಅಷ್ಟೇ ಸಮೃದ್ಧವಾಗಿ ದಾನ ಮಾಡಬೇಕು. ದುಡಿಯೋದೇ ಇಲ್ಲ ಅಂದರೆ ದಾನ ಮಾಡೋದಾದ್ರೂ ಏನನ್ನ? ಸನ್ಯಾಸ ಅಂದರೆ ವೇದೋತ್ತರ ಬೌದ್ಧ ಮತದ ಪ್ರಭಾವದಿಂದ ಪ್ರಚಾರಕ್ಕೆ ಬಂದದ್ದು ಅಂತ ಅಂತಿದ್ರು. ಬೌದ್ಧ ಆದರ್ಶಗಳಿಗೆ ತೀರಾ ವಿರುದ್ಧವಾದ ಗುತ್ತು ಗುರಿಗಳನ್ನು ಎತ್ತಿ ಹಿಡಿತಿದ್ರು. ಆದರೂ ಕೂಡ ನನಗೆ ಚಿಕ್ಕ ವಯಸ್ಸಿಂದ ಬುದ್ಧ ಅಂದರೆ ಒಳಗೊಳಗೆ ಏನೋ ಒಂದು ರೀತಿಯ ಆಕರ್ಷಣೆ ಬೆಳೆದಿತ್ತು. ಬುದ್ಧಿ ಚಿಗುರೊಡೆದು ಕನಸು ಕಾಣೋ ಅವಸ್ಥೆಯ ಹುಡುಗ ರೆಕ್ಕೆಗಳುಳ್ಳ ಕುದುರೆಯ ಕಥೆಯಿಂದ ಆಕರ್ಷಿತನಾಗ್ತಾನಲ್ಲ, ಆ ಥರ. ಸಕಲ ಸಮೃದ್ಧಿನೂ ಇದ್ದ ರಾಜ್ಯ, ಅರಮನೆ, ಯುವರಾಜಾಧಿಕಾರ, ಸುಂದರ ಶಯ್ಯೆಯ ಸುಂದರಿ ಹೆಂಡತಿ, ಸುಂದರಿಯರಾದ ದಾಸಿಯರು, ಮುದ್ದಾದ ಮಗು, ಇಂತಹ ನನಸಾದ ಕನಸಿನ ಸುಖಗಳನ್ನು ಬಿಟ್ಟು ನಡುರಾತ್ರಿಯಲ್ಲಿ ಅರಮನೆಯನ್ನು ತ್ಯಜಿಸಿ ಅರ್ಥ ಹುಡುಕೋಕ್ಕೆ ಕಾಡಿಗೆ ಹೋಗಿ ಜೀವನವೇ ದುಃಖಮಯ, ಸರ್ವವು ಕ್ಷಣಿಕ, ಕ್ಷಣಿಕವನ್ನು ಶಾಶ್ವತ ಅಂತ ಭ್ರಮಿಸೋದೇ ಅಜ್ಞಾನ, ಹಾಗೆ ಶಾಶ್ವತ ಅನ್ನೋದು ಇಲ್ಲವೇ ಇಲ್ಲ, ಆಸೆಗಳೆಲ್ಲ ಈ ಅಜ್ಞಾನದಿಂದಲೇ ಹುಟ್ಟುತ್ತವೆ, ಆಸೆನೇ ದುಃಖಕ್ಕೆ ಮೂಲ, ಮೂಲವನ್ನು ಕಿತ್ತು ಹಾಕಿದ್ರೆ ವೃಕ್ಷ ಸಾಯೋ ಹಾಗೆ ಆಸೆಯನ್ನು ತ್ಯಜಿಸಿದ್ರೆ ದುಃಖ ನಿರ್ಮೂಲ ಆಗುತ್ತೆ ಅನ್ನುವಂತಹ ನಿವೃತ್ತಿ ಮಾರ್ಗವನ್ನು ಬೋಧಿಸಿದ ಆ ರಾಜಕುಮಾರನ ಕತೆಗೆ ನಾನು ಮಾರು ಹೋಗ್ಬಿಟ್ಟಿದ್ದೆ. ಗುರುಕುಲದ ಕಟ್ಟುನಿಟ್ಟುಗಳ ವಿರುದ್ಧ ಮನಸ್ಸು ವಿದ್ರೋಹಗೊಂಡಾಗ ಈ ಕತೆ ಅನ್ನೋದು ಹೆಚ್ಚು ರಂಜಕವಾಗಿ ನನ್ನ ಮನಸ್ಸನ್ನು ಆಕ್ರಮಿಸ್ಕೊಳ್ತಾ ಇತ್ತು. ಆದರೆ ಅಧ್ಯಯನ ಮಟ್ಟಕ್ಕೆ ಬಂದಾಗ ಆರಂಭವಾದಂತಹ ಪರಿಣಾಮವಾದ, ವಿವರ್ತವಾದ, ಸಮವಾಯಿ ಕಾರಣ, ಅಸಮವಾಯಿ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ವ್ಯಾಪ್ತಿ, ಸತ್ಕಾರ್ಯವಾದ, ಅಸತ್ಕಾರ್ಯವಾದ ಮೊದಲಾದ ಜಿಜ್ಞಾಸೆಗೆ ಸಿಕ್ಕಿ ಆ ರಾಜಕುಮಾರನ ಸುಂದರ ಕತೆ ತನ್ನ ರಂಜಕತೆಯನ್ನು ಕಳ್ಕೊಳ್ತಾ ಇತ್ತು. ಆಸೆನೇ ದುಃಖಕ್ಕೆ ಮೂಲ ಅನ್ನುವಂತಹ ಸರಳ ಸುಂದರ ತತ್ವಗಳು ಭಿನ್ನ ತತ್ವಗಳ ಜೊತೆಗೆ ಮಲ್ಲ ಯುದ್ಧದಲ್ಲಿ ಸಿಕ್ಕಿ ನುಗ್ಗಾಮುಗ್ಗಿಯಾಗ್ಬಿಡ್ತಾ ಇದ್ವು. ಅಧ್ಯಯನ ಅನ್ನೋದು ಕೂಡ ಸುಂದರ ಕತೆ, ತತ್ವಗಳನ್ನು ಒಡೆಯುವಂತಹ ವಿಧಾನ ಅಂತ ಅನ್ನಿಸ್ಬಿಟ್ಟು ಈ ಅಧ್ಯಯನದ ಮೇಲೆ ಕೂಡ ಆಗಾಗ ನನಗೆ ಬೇಸರ ಹುಟ್ಟುಬಿಡ್ತಾ ಇತ್ತು. ಇನ್ನು ನಾನು ನಲಂದಕ್ಕೆ ಬಂದದ್ದು ಬುದ್ಧನ ಆ ಮುಖಾಂತರ ತತ್ವದ ಮೊಳಕೆಯ ಸೌರಭ ಸಿಕ್ಕುತ್ತೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ತರ್ಕದ ಕಗ್ಗಂಟುಗಳು ತುಂಬಿಕೊಂಡ್ಬಿಟ್ಟಿವೆ. ವೈಭಾಷಿಕ, ಸೌತಾಂತ್ರಿಕ, ಯೋಗಾಚಾರ, ಮಾಧ್ಯಮಿಕ ಅನ್ನೋ ಶಾಖೆಗಳಾಗಿ ಅವು ಉಪಭೇದಗಳಾಗಿ ಕೊನೆಗೆ ವಜ್ರಯಾನ, ಸಹಜಯಾನ ಅನ್ನುವಂತಹ ದಾರಿಗಳಾಗಿ ಒಂದು ಮತ್ತೊಂದರ ಜೊತೆಗೆ ಖಂಡನ ಮಂಡನಗಳಲ್ಲಿ ತೊಡಗಿಬಿಟ್ಟಿವೆ. ಬೇರೆ ಬೇರೆ ದೇಶಗಳ ಬಣ್ಣಗಳು ಕೂಡ ಅದರಲ್ಲಿ ಬೆರೆತು ಬಿಟ್ಟಿವೆ. ತಂತ್ರ ಮಾರ್ಗವನ್ನು ಹಿಡಿದು ನಮ್ಮ ಸ್ಥಪತಿ ಹೊಸ ದಾರಿಯನ್ನು ನಿರ್ಮಿಸಿದ್ದಾನೆ. ಅವನು
ಮಣ್ಣಲ್ಲಿ ಮಾಡಿದ ಶಿಲ್ಪವನ್ನು ನೋಡಿದಾಗಿಂದ ನನ್ನ ಮನಸ್ಸು ಚಂಚಲ ಆಗ್ತಾ ಇದೆ. ಪರಸ್ಪರ ಪ್ರೀತಿ ಬುದ್ಧಿಭಾವ ಇರೋ ಸಖ್ಯರಂತಹ ಜೋಡಿ ದೀರ್ಘ ಮೈಥುನದ ನಂತರ ಪಡೆಯುವಂತಹ ಆ ಶಾಂತಿ ನನಗೂ ಬೇಕು ಅನ್ನಿಸ್ತಿದೆ. ಚಂದ್ರಿಕೆಯ ನೆನಪು, ಹತಾಶೆ, ಶೂನ್ಯ ಭಾವ, ಕಲೆಯು ಗಂಡು ಹೆಣ್ಣುಗಳ ಆಕರ್ಷಣೆಯ ಆಚೆಗೆ ಜಿಗಿಲಾರದು. ಪ್ರಯತ್ನ ಮಾಡಿದ್ರೂ ಈ ಆಕರ್ಷಣೆಯ ಆಧಾರದಿಂದ ಎಷ್ಟೋ ಅಷ್ಟು ಮಾತ್ರ ಚಿಮ್ಮಬಲ್ಲದು. ಇದನ್ನು ದಾಟಿಕೊಂಡಲ್ಲದೆ ಆಧ್ಯಾತ್ಮ ಸಿದ್ಧಿಸೋದು. ಬುದ್ಧ ಹೇಳಿದ್ದು ಅಂಥದ್ದೇನೆ. ಈ ಯಾನಗಳನ್ನಲ್ಲ, ಯುಗನದ್ದ ಶಿಲ್ಪಗಳನ್ನೂ ಅಲ್ಲ ಅನ್ಸಕ್ಕೆ ಪ್ರಾರಂಭ ಆಯಿತು. ಬುದ್ಧನ ಮೂಲ ಬೋಧನೆಗಳನ್ನು ಯಾರು ತಿಳಿಸ್ಕೊಡ್ತಾರೆ? ಇಲ್ಲಿ ತ್ರಿಪಿಟಕಗಳನ್ನು ಎಲ್ಲರೂ ಕಲಿಸ್ತಾರೆ. ನಾನು ಓದ್ತಾ ಇದ್ದೀನಿ. ವೇದೋಪನಿಷತ್ತುಗಳಿಗೆ ಸೂತ್ರ ಭಾಷ್ಯಗಳ ಸಂಕೋಲೆ ಮಾಲೆಗಳು ಸುತ್ತಕೊಂಡ ಹಾಗೆ ಬುದ್ಧನ ಸರಳ ಬೋಧನೆಗಳಿಗೂ ಕೂಡ ಮಹಾ ಆಚಾರ್ಯರುಗಳ ವ್ಯಾಖ್ಯಾನ ಸಂಕೋಲೆಗಳು ಸುತ್ತಕೊಂಡ್ಬಿಟ್ಟಿವೆ. ಅವುಗಳಿಂದ ಬಿಡಿಸ್ಕೊಂಡು ಸರಳ ಬೋಧೆಗಳನ್ನು ಓದಬೇಕು, ಇಲ್ಲ ಓದ್ಕೊಳ್ಬೇಕು ಅಂತ ಅನ್ಸಕ್ಕೆ ಪ್ರಾರಂಭ ಆಯಿತು. ಒಂದು ನಡುರಾತ್ರಿ ನಿದ್ದೆ ಇಲ್ಲದೆ ಹೊರಡುವಾಗ ಮತ್ತೊಂದು ವಿಚಾರ ಬಂತು. ಗಯಾಗೆ ಹೋದರೆ ಬುದ್ಧನಿಗೆ ಜ್ಞಾನೋದಯವಾದ ಬೋಧಿ ವೃಕ್ಷ ಇನ್ನೂ ಇದೆಯಂತೆ. ಅದಕ್ಕೆ ಒಂದು ಸ್ಥಳ ಮಹಿಮೆ ಇರಲೇಬೇಕು. ಅದರ ಹತ್ರ ಕೂತ್ಕೊಂಡು ಸುತ್ತುಗಳನ್ನು ನನಗೆ ನಾನೇ ಓದ್ಕೊಳ್ಬೇಕು. ಓದಿದ್ದನ್ನು ಬೋಧಿಯ ಅಡಿಯಲ್ಲಿ ಕೂತು ಧ್ಯಾನ ಮಾಡಬೇಕು. ಅದರ ಭಾವ ಮನಸ್ಸನ್ನು ತುಂಬ್ಕೋಬೇಕು ಅನ್ನಿಸ್ತು. ಅದೇ ಆಲೋಚನೆ 4-6 ದಿನದಲ್ಲಿ ಗಟ್ಟಿಯಾಯಿತು. ನನಗೆ ತ್ರಿಪಿಟಕವನ್ನು ಪಾಠ ಮಾಡ್ತಿದ್ದಂತಹ ಗುಣಸೇನರಿಗೆ ಅದನ್ನು ಹೇಳಿದೆ. ಅವ್ರು ಹೇಳಿದ್ರು, ಎಷ್ಟೋ ಬಿಕ್ಕುಗಳು ಬೋಧಿ ವೃಕ್ಷಕ್ಕೆ ಪೂಜೆ ಮಾಡಿ ಅದನ್ನು ನೋಡ್ತಾ ಧ್ಯಾನ ಮಾಡ್ತಾರೆ, ಅದಕ್ಕಾಗೇ ಹೋಗ್ತಾರೆ. ಬುದ್ಧನ ಜ್ಞಾನೋದಯದಿಂದ ಆ ವೃಕ್ಷಕ್ಕೆ ಆ ಮಹಿಮೆ ಬಂದಿದೆ. ಆದರೆ ನಿಮಗೆ ಧರ್ಮ ದೀಕ್ಷೆ ಆಗಿಲ್ಲ, ಮಂತ್ರೋಪದೇಶ ಆಗಿಲ್ಲ, ಅದನ್ನು ಮಾಡ್ಕೊಳ್ಳಿ ಅಂತ ಅಂದರು. ಮತ ಪರಿವರ್ತನೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಅವ್ರಿಗೆ ಹಿಂದೆನೇ ಸ್ಪಷ್ಟಪಡಿಸಿದ್ದೆ. ಆದರೆ ಈಗ ಅವಕಾಶ ಸಿಕ್ತು ಅಂತ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋದಾಗ ಅಂತರಂಗಕ್ಕೆ ಏನು ಬೋಧೆ ಆಗುತ್ತೋ ನೋಡೋಣ. ಅಲ್ಲಿ ಹೋಗಿ ಮೌನವಾಗಿ ಕೂರಬೇಕು, ಸೂತ್ರಗಳನ್ನು ಓದಬೇಕು ಅನ್ನೋ ಪ್ರೇರಣೆಯಂತೂ ತುಂಬ ಆಗ್ತಾ ಇದೆ ನನಗೆ. ಪ್ರೇರಣೆಗಿಂತ ಹೆಚ್ಚಿನದನ್ನು ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ಕೂಡ ಒಂದು ನಿಯಮ ಅಂತ ನಾನು ನಗ್ತಾನೆ ಹೇಳಿದೆ. ಆಯಿತು, ಹೋಗಿ ಬನ್ನಿ. ವಿಹಾರ ಪಾಲರಿಗೆ ನಾನು ಹೇಳ್ತೀನಿ, ಅಲ್ಲೂ ವಿಹಾರದ ಧರ್ಮಶಾಲೆಯಲ್ಲಿ ತಂಗಬಹುದು ಅಂತ ಇಲ್ಲಿಂದಲೇ ನಿರೂಪ ಬರೆಸಿ ಕಳಿಸ್ತೀನಿ ಅಂಥೇಳಿ ಅವ್ರು ಹೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.